ಇವತ್ತಿನ ದಿನ ಏನು ಚೆನ್ನಾಗಿತ್ತಲ್ವಾ? ಹೌದು, ತುಂಬಾ ಚೆನ್ನಾಗಿತ್ತು. ನನಗೆ ಯಾಕೆ ಚೆನ್ನಾಗಿತ್ತು ಅಂತ ಕೇಳಲೇ ಇಲ್ವಲ್ಲ? ಹೇಳಿ. ಆ್ಯಕ್ಚುಲಿ ಏನು ಗೊತ್ತಾ, ನಾನು ಯೂಶಲಿ ಈ ಥರ ಫಂಕ್ಷನ್ಸ್ ಎಲ್ಲ ಅಟೆಂಡೇ ಮಾಡಲ್ಲ. ಮನೇಲೇನಾದರೂ ಫಂಕ್ಷನ್ ಮಾಡಿದ್ರೆ ಸುಮ್ಮನೆ ಫೋರ್ಸ್ಫುಲಿ ಹೋಗಿ ನಿಲ್ತಿದ್ದೆ. ಫಾರ್ ದ ವೆರಿ ಫಸ್ಟ್ ಟೈಮ್ ಈ ಫಂಕ್ಷನ ನಾನು ಹೋಲ್ ಹಾರ್ಟೆಡ್ಲಿ ಎಂಜಾಯ್ ಮಾಡಿದ್ದೀನಿ ಗೊತ್ತಾ. ಆಲ್ ಥ್ಯಾಂಕ್ಸ್ ಟು ಯು. ನಿಮಗೆ ಖುಷಿ ಆಯ್ತಲ್ಲ, ಅಷ್ಟೇ ಸಾಕು. ನಾಳೆ ನಾಡಿದ್ದೆಲ್ಲ ತುಂಬ ಫಂಕ್ಷನ್ಸ್ಗಳಿವೆ, ನೀವು ಸುಸ್ತಾಗ್ಬಿಡ್ತೀರಾ. ಸೊ ನೀವು ಈಗಲೇ ಮನೆಗೆ ಹೋಗಿ ಮಲ್ಕೊಂಡು ರೆಸ್ಟ್ ಮಾಡಿ. ಏ ಕನ್ನಡಕ, ನನ್ನ ಮೇಲೆ ಯಾಕೆ ಇಷ್ಟೊಂದು ಕೇರ್ ಆ್ಯಂಡ್ ಕನ್ಸರ್ನ್? ನಾನು ಹೋಗಲೇಬೇಕಾ? ಇದೇನು ಹೀಗೆ ಕೇಳ್ತಾ ಇದ್ದೀರಾ? ಟೈಮ್ ಆಯಿತು, ಹೊರಡಿ. ಯಾಕೋ ಈ ಟೈಮ್ ಅನ್ನೋದು ಇಲ್ಲೇ ನಿಲ್ಬಾರ್ದ ಅಂತ ಅನಿಸ್ತಿದೆ. ಅಯ್ಯೋ, ಏನು ಹೀಗೆ ಹೇಳ್ತಾ ಇದ್ದೀರಾ? ಟೈಮ್ ಏನಾದರೂ ನಿಂತೋದ್ರೆ ನಾಳೆ ಮದುವೆಗೆ ತುಂಬ ಪ್ರಾಬ್ಲಮ್ಸ್ ಆಗೋಗತ್ತೆ ಅಷ್ಟೇ. ನೀವು ಹೊರಡಿ. ಬಾಯ್. ಈ ಬಣ್ಣ ನನ್ನ ಲೈಫನ್ನೇ ಚೇಂಜ್ ಮಾಡ್ತು. ನಿಜ ಹೇಳ ಕನ್ನಡಕ, ನೀನು ಈ ಮುದ್ದಾದ ಕೈ ಮೇಲೆ ನನ್ನ ಹೆಸರನ್ನ ಬರ್ತೇ ಬರಿತೀನಿ. ನಿನಗೆ ಓಕೆನಾ? ಸಂಜಯ್, ಅದು ನೀನು ಚಿಲ್ಲರೆ ಅಂತಾನೆ ಕರಿಬೇಕು, ಅದೇ ಕೇಳಕ್ ಚಂದ. ನಾಳೆ ಸಿಗ್ತೀನಿ. ಬಾಯ್. ಏಯ್ ಕನ್ನಡಕ, ನಾಳೆ ನಿನಗೋಸ್ಕರ ಕಾಯ್ತಾ ಇರ್ತೀನಿ. ಬೇಗ ಬಾ. ಹಾ, ಹಾಗೆ ನಿನ್ನ ಕೈ ಮೇಲೆ ಹೆಸರು ಬರಿಬೇಕೋ ಬೇಡೋ ಅಂತ ಹೇಳು. ಐ ವಿಲ್ ಬಿ ವೇಟಿಂಗ್ ಫಾರ್ ಯು. ಹೋಗಿ ಹೋಗಿ ಇವಳು ಕೈ ಮುಟ್ಟೋ ಹಾಗಾಯ್ತು. ಕರ್ಣ ಸರ್ ಅಂತೂ ಸುಮ್ಮನೆ ಇರೋರಲ್ವೇ ಅಲ್ಲ. ಅವ್ರೇನಾದರೂ ಸತ್ಯ ಹೇಳ್ಬಿಟ್ರೆ ಅಕ್ಕನ ಬದುಕು ಖಂಡಿತ ಹಾಳಾಗತ್ತೆ. ಅವಳಿಗೆ ಇದನ್ನೆಲ್ಲ ತಡ್ಕೊಳ್ಳೋ ಶಕ್ತಿ ಖಂಡಿತವಾಗ್ಲೂ ಇಲ್ಲ. ಎಷ್ಟು ದಿನ ಕತ್ಲಲ್ಲಿದ್ದು ಅಕ್ಕನ ಬಾಳಿಗೆ ಈಗಷ್ಟೇ ಒಂದು ಬೆಳಕು ಸಿಕ್ಕಿದೆ. ಆ ಬೆಳಕು ಆರು ಹೋಗ್ಬಾರ್ದು ಅಂದರೆ ನನ್ನ ಕರ್ಣ ಸರ್ ಪ್ರೀತಿ ಸಮಾಧಿ ಆಗಲೇಬೇಕು. ಕೃಷ್ಣ, ಎಲ್ಲ ನೋವನ್ನು ನುಂಗೋದಕ್ಕೆ ನಾನು ರೆಡಿ ಆಗಿದ್ದೀನಿ. ಹೇಗಾದರೂ ಮಾಡಿ ಈ ಮದುವೆ ನಡೆಯೋ ಹಾಗೆ ಮಾಡು. ಇಲ್ಲ, ನಾಳೆ ಕರ್ಣನ ನೇರವಾಗಿ ನಾನೇ ಕೇಳಿ ತಿಳ್ಕೊಬೇಕು. ಕನ್ಫ್ಯೂಷನ್ ಸಾಕಾಗೋಗಿದೆ ನನಗೆ.